ದೊಡ್ಡದೈತಿ ಅಪ್ಪ ಇದು ಬಸ್ ಸ್ಟ್ಯಾಂಡ್. ಇವ ನಾವಲ್ವ, ನಾ ಜಲಮದಾಗ ನೋಡಿದ್ದೇ ಇಲ್ಲ ಇವನ್ನೆಲ್ಲ. ಇವತ್ತ ಬಂದಿದ್ದು ನೋಡ್ರಿ ನಾ ಇತ್ತಾಗ. ಇವ ರೀ, ಎಲ್ಲಿ ಅಂತ ಹೋಗೋದು, ಏನಂತ ಮಾಡೋದು? ಈಗ ನಾನು ಎಲ್ಲಿ ಕರ್ಕೊಂಡೋಕೇನೆ ಅಲ್ಲಿ ಬರ್ತೀಯನ? ನಿಂಗೆ ಕಷ್ಟ ಆಕತ್ತೇನ ಭಾಳ? ಏನು ಮಾತಂತ ಮಾತಾಡ್ತೀರಿ? ಬೇಕಾದಷ್ಟು ಕಷ್ಟ ಆಗ್ವಲ್ತಕ್ಕ. ಆ ರಾಮನ ಹಿಂದೆ ಏನು ಸೀತಾದೇವಿ ಹೋದ್ಲಲ್ಲ, ಹಂಗೆ ನಿಮ್ಮ ಹಿಂದೆ ನಾನು. ಕಷ್ಟ ಇರಲಿ ಸುಖ ಇರಲಿ ಏನು ಬೇಕಾದ್ ಬರಲಿ, ಇಬ್ರು ಸೇರಿ ಇದು ಮಾಡೋಣಂತ. ಗಂಡ ಎಲ್ಲಿರ್ತಾನ ಅದ ಹೆಂಡತಿಗೆ ಕೈಲಾಸ, ಗೊತ್ತೇನ? ಅದ ಸ್ವರ್ಗ, ಗೊತ್ತೈತೇನ? ಗಂಡೊಬ್ಬ ಇದ್ರಿಗಿದ್ರಷ್ಟ ಸಾಕು ಪ್ರತಿ ಒಂದು ಹೆಂಡತಿಗೆ. ಗಂಡ ಇದ್ರೆ ನೂರಾನಿ ಬಲ ಇದ್ದಂಗೆ. ನೀವೆಲ್ಲಿರ್ತೀರಲ್ಲ ಅಲ್ಲಿ ನಾನು ಇರ್ತೇನೆ. ಬರ್ರಿ ಹೋಗೋಣ. ನಡಿ ಕಸ್ತೂರಿ. ಅಲ್ಲೇ 3,000 ಮಠದ ಕಡೆ ಏನು ಇಲ್ಲ ಅಂದಾನ ನನ್ನ ಗೆಳೆಯ. ಬರ್ತೇನೆ ಅಂದಾನ. ಎಲ್ಲ ಫೋನ್ಯಾಗ ಮಾತಾಡ್ಕೊಂಡು ವ್ಯವಸ್ಥೆ ಮಾಡೇ ಬಂದಂತ ನಾನು. ರೀ, ಏನಿದು 3,000 ಮಠನಾ? ಯಾಕೆ ನೀ ನೋಡಿಲ್ಲನ? ಇಲ್ಲಪ್ಪ ಯಪ್ಪ, 3,000 ಮಠ ಅಲ್ಲ, ಸಿದ್ಧಾರ್ಥ ಮಠ ಅಂತಾರ, ಅದನ್ನು ನೋಡಿಲ್ಲ. 3,000 ಮಠ ನೋಡಿಲ್ಲ. ನಮ್ಮಪ್ಪ ಎಲ್ಲೆಲ್ಲೆಲ್ಲೆಲ್ಲೆಲ್ಲೆಲ್ಲೇ ಕರ್ಕೊಂಡೋಗಿಲ್ಲ. ಹೆಣ್ಮಕ್ಳು ಹೊರಗೆ ಕರ್ಕೊಂಡು ಹೋಗಬಾರ್ದು ಅನ್ನೋದಷ್ಟೇ. ನಮ್ಮ ಅಣ್ಣನ ಕರ್ಕೊಂಡು ಹೋಗಿದ್ರು, ನಾನು ಎಲ್ಲಿ ಕರ್ಕೊಂಡು ಹೋಗಿಲ್ಲ. ನಮ್ಮವ್ವ ಹೋಗಿ ಬಂದಾಳ ಒಂದು ಸಲಾನೇ 2 ಸಲ. ಅವಾಗ ನನಗೆ ಆಗೇ ಇಲ್ಲ ಹೋಗಾಕ. ಅದಾದ್ಮೇಲೆ ನಾನು ಹೋಗಿಲ್ಲ. ನನಗೆ ಯಾರು ತೋರಿಸ್ಬೇಕು ಹೇಳ್ರಿ? ನಿಮ್ಮ ಲಗ್ನ ಆದ್ಮೇಲೆ ಇವೆಲ್ಲ ನೋಡ್ಬೇಕಂತಿದ್ದೆ. ಇಷ್ಟು ವರ್ಷದಾಗ ನನಗೂ ಇವನ್ನ ನೋಡೋಕ್ಕಾಗಲಿಲ್ಲ. ನಿಮ್ಮ ಜೊತೆಗೆ ಪ್ಯಾಟಿಗೆ ಬರಲಿಲ್ಲ. ಮಾವಾರ ಅಂತಾರಲ್ಲ, ಹೆಣ್ಮಕ್ಳು ಹೊಚ್ಚಲಾದಾಟ ಹೊರ ಗಂಡುಗಳು ಕೂಟ ಎತ್ತಬೇಕತ್ತ ಅಡ್ಡಾಡಬಾರ್ದು ಅಂತೇಳಿ. ಅದಕ್ಕೆ ನಾನು ಬಂದಿದ್ದೇ ಇಲ್ಲ. ಇವತ್ತೇ ನೋಡ್ರಿ ಬಂದಿದ್ದು. 3,000 ಮಠ ಇದು. ಒಳಗೆ ಶಿವಲಿಂಗ ಐತಲ್ಲ, ಭಾಳ ಚಂದ ಐತನ. ಹೌದು, ನಿನಗೆ ಯಾರಂದ್ರೆ ಒಳಗೆ ಶಿವಲಿಂಗ ಐತೆ ಅಂತೇಳಿ? ನಮ್ಮ ಅಣ್ಣ ಹೋಗಿ ಬಂದಾನಲ್ಲ, ಅವನ ಹೇಳಿದ್ದ. ಆದ್ರೆ ಹೆಂಗೈತಂತ ಗೊತ್ತಿದ್ದಿಲ್ಲ. ಇಲ್ಲಿ ಮಾತ್ರ ಐತೆ ಅನ್ನೋದಷ್ಟ ಗೊತ್ತು. ಮಾತ್ರ ಭಾಳ ಚಂದ ಐತಿ. ಲೇ ಬಶಾ, ಯವ್ವ ಕುಮ್ಯ ಬಂದ್ಯಾಲ. ನಿನ್ನ ನೋಡಿ ನನಗೆ 100 ಆನಿ ಬಲ ಬಂದಂಗೆ ಆತು ನೋಡಪ್ಪ. ಮಗನ ಲೇ ಹುಚ್ಚಡ್ಸಿಕೆ, ನೀನ ಆನಿದ್ದಂಗದಿ ಮತ್ತೊಂದು ಆನಿ ಬಲ ಬೇಕನ್ಲೇ ನಿನಗೆ? 100 ಆನಿ ಬಲ ಅದು ಅಲ್ಲಲ್ಲ 101 ಆನಿ ಆತ ನಂಗಾರ? ಹೋಗ್ಲೇಪ್ಪ ಆತಾಗ. ಅಲ್ಲೇ ಮಗಳಪ್ಪ, ನಿಂಗೆ ಬರಾಕ್ ಹೇಳಿದ್ದೆ ಎಷ್ಟೊತ್ತಿಗೆ? ಎಷ್ಟೊತ್ತಿಗೆ ಬಂದಿ? ನಮ್ಮ ಮಾವನ ಮನೆ ಐತಿ ನೋಡು, ನಿನಗೆಲ್ಲ ವ್ಯವಸ್ಥೆ ಮಾಡಿ ಬರಾಕ. ನಡ್ಲಿ ತಡಿ, ವೈನಿಯವ್ರು ಅದಾರ, ಕರ್ಕೊಂಬ ವೈನಿಯವ್ರನ್ನ. ನಾ ಮನೆ ತೋರಿಸ್ತೇನೆ. ನಮಸ್ಕಾರ ರೀ ವೈನಿಯವ್ರ, ಆರಾಮದಿರಲ್ರಿ? ಇವ ನನ್ನ ಗೆಳೆಯ ರೀ, ಜೀವದ ಗೆಳೆಯ. ಒಂದು ಅತಿ ಹೇಳ್ಬೇಕಂದ್ರೆ ನಾವು ಶಾಲ್ಯಾಗ ಕುಡಿಯ ಕಲ್ತೇವ್ರಿ. ಇವ ಭಾಳ ಕಲೀಲಿಲ್ರಿ, ಹುಂಬ. ನಾ ಕಲ್ತೆ, ನೌಕರಿ ತಗೊಂಡು. ಬರ್ರಿ ವೈನಿಯವ್ರ ಬರ್ರಿ. ನನಗೆ ಅಕ್ಕ ತಂಗಿ ಯಾರಿಲ್ರಿ. ತಾಯಿ ಒಬ್ಬಕ್ಕೆ ಎದಾಳ, ಲಗ್ನ ಮಾಡಕ್ಕೆ ಕನ್ಯೆ ಹುಡುಕ್ಯಾಡಕತ್ತಾರ. ಈಗ ಇನ್ನೂ ಕನ್ಯೆ ಸಿಕ್ಕಿಲ್ಲ ಏನ್ರಿ. ಅಕ್ಕ ತಂಗಿ ಯಾರಿಲ್ಲ, ನೀವ ನನ್ನ ತಂಗಿ ಅನ್ಕೋತೇನೆ ನೋಡ್ರಿ. ಬರ್ರಿ, ನನ್ನ ದೋಸ್ತನ ಏಂತಿ ಅಂದ್ಮ್ಯಾಗ ನನಗೆ ವೈನಿ. ಬರ್ರಿಪ್ಪ. ಭಾಳ ಮಾತಾಡ್ತಾನ, ಮನಸ್ಸು ಭಾಳ ಒಳ್ಳೇದೈತಿ. ಖರೇನ ಭಾಳ ಒಳ್ಳೆ ಜನ. ಬಾ ಹೋಗುನ್. ಬರ್ಬೇಕು ನವ ದಂಪತಿಗಳು ಬರ್ರಿ. ಚಡ್ಸಿಕೆ ನಾವ್ಯಾದವ ನವ ದಂಪತಿಲಿ 5-6 ವರ್ಷ ಆತ್ಲೆ ನಮ್ಮ ಲಗ್ನ ಆಗಿ. ಗೊತ್ತೈತಲ್ ನಿನಗೇನು ಸಮಸ್ಯೆ ಆಗೈತೆ ಅಂತೇಳಿ. ಇನ್ನೂ ನಮ್ಮನ್ನು ನವ ಜೋಡಿ ಅಂತೀಯನ? ನೋಡ್ಪಾ, ಈ ಮನಿಗೆ ನೀವು ಹೊಸ್ತಾಗಿ ಬರಾಕತ್ತಿ ಅಂದ ಮ್ಯಾಗ ಈಗ ನೀ ನವ ದಂಪತಿಗಳು ಇದ್ದಂಗ ಏನ. ಬಾ, ಚಲೋ ಮನಿ, ನಮ್ಗೆ ಪರಿಚಯದರ್ದ. ಏನು ಬಾಡಿಗೆನು ಭಾಳ ಕಡಿಮೆ ಐತಿ. ಬಾ, ಹೆಚ್ಚಿಗೆ ಬಾಡಿಗೆ ಆದ್ರೆ ನನಗೂ ಈಗ ಸದ್ಯಕ್ಕೆ ಕೊಡೋಕ್ಕಾಗೋದಿಲ್ಲಪ್ಪ. ಯಾಕಂದ್ರೆ ಕೈಯಾಗ ಕೆಲಸ ಇಲ್ಲ. ಕೆಲಸ ಒಂದು ಹುಡುಕ್ಬೇಕು. ಇಲ್ಲೇ ಒಟ್ಟು ಇದ್ದದ್ದು ಚಿಲ್ಲರ್ ಕಾಸು ಪಾಸು ರೊಕ್ಕ ಎಲ್ಲ ಜೋಡಿಸ್ಕೊಂಡು ತೊಗೊಂಡು ಬಂದನಿ. ಉಳ್ದಾದ ನನ್ನ ಕಡೆ ಇಲ್ಲಪ್ಪ. ಈಗ ಮನಿಗೆ ಏನು ಬೇಕು ಎಲ್ಲ ಹುಟ್ಟಿ ಬೆಳೆಸ್ಬೇಕು. ಈಗ ಎಲ್ಲದನ್ನು ತೊಗೊಂಬರ್ಬೇಕು ಮನೆಗೆ. ಆಗಲಿ ಎಲ್ಲ ಹಂಗೆ ಅದು ಸರಳ ಆಕ್ಕತಿ. ಎಲ್ಲ ಅಂದ ಸುಲಭಕ್ಕೆ ಯಾವ್ದು ಇರಂಗಿಲ್ಲ. ನಡಿ, ನಿಮ್ಮ ಮೊದಲು ಒಳಗೆ ನಡಿ. ಇವತ್ತು ಒಟ್ಟ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಾ ಎಲ್ಲ ರಾತ್ರಿಗೆ ಏನು ಬೇಕು ಊಟಕ್ಕೆ ಎಲ್ಲ ತೊಗೊಂಡು ಬಂದು ಕೊಡ್ತೇನೆ. ನಮ್ಮ ಅವ್ಗೆ ಹೇಳೀನಿ ಹಿಂಗಾಗೈತೆ ಅಂತೇಳಿ. ಮನೆ ಬಿಟ್ಟು ಬಂದಾರಂತೂ ಹೇಳೇನಿ. ಏನು ಆದ್ರೆ ನಮ್ಮವನು ಹೇಳ್ಬೇಕಂದ್ರೆ ಹಳೆ ಮಂದಿ ಅಲ್ಲಿಪ್ಪ. ಏನಂದ್ರೆ ಅವ್ರಿಗೆ ಹಂಗೆ ಅದ್ರಾಗ ಏನು ತಪ್ಪಿತ್ತು, ಆಗಿದ್ರಕ್ಕಿತ್ತಲ್ಲಿ ಇನ್ನೊಂದು ಅಂತ ಮಾತಾಡ್ತಾಳೆ ನಮ್ಮವನು. ಅದಕ್ಕೆ ನಾ ಎಲ್ಲದಿರಿ ಏನಂತ ಏನು ಸುದ್ದಿ ಹೊಡೆದಿಲ್ಲ ಈಗ ಸಾಬ್ರಿ ಸದ್ಯಕ್ಕೆ. ಅದಕ್ಕೆ ನಾ ಏನು ಹೇಳ್ತೇನೆ ಅಂದ್ರೆ, ಈಗ ಅಡುಗೆ ಒಂದು ಮಾಡ್ಕೊಂಬಂದು ಕೊಡ್ತೇನೆ. ದಿನ ಕೇಳಕತ್ರ ನಮ್ಮವನ ಶೀಟಿಗೆ ಅದು ಮತ್ತು ನಿಮ್ಮ ಮನೆಗೆ ಸುದ್ದಿ ಮುಟ್ಸ್ಕಿರ್ಸಾಳ. ಅದಕ್ಕೆ ನಮಗೆ ಅರ್ಥಕತ್ಲೇಪ್ಪ. ನಾವು ಬೇಡ ಹಂಗೆ ಮಾಡ್ಕೊಳ್ಳೋದು ಅಂತೀವಿ. ಹಳೆ ಕಾಲದ ನಮ್ಮವನಂತವ್ರಿಗೆ ನಿಮ್ಮ ಅಪ್ಪನಂತವ್ರಿಗೆ ಏನು ಹೇಳ್ತೀವಿ ಅವ್ರಿಗೆ? ಹೌದಿಲ್ಲ, ಅವ್ರಿಗೆ ವಂಶ ಮುಂದುವರಿದು ಒಂದೇ ಸಾಕು ಅಂತ ಹಿಂಗೆ ಹೋಗ್ಲಿ ಬಿಡು. ಅದನ್ನೆಲ್ಲ ಯಾಕೆ ಮಾತಾಡೋದು? ಈಗ ಊಟಕ್ಕೆ ರಾತ್ರಿಗೆ ನಾನು ತಂದು ಕೊಡ್ತೇನೆ. ನಾಳೆ ಬೆಳಗ್ಗೆ ಹೋಗಿ ನಿಮಗೆ ಏನೇನು ಬೇಕು ಪಾತ್ರೆ ಪಡಗ ಸಣ್ಣದೊಂದು ಇಲ್ಲೇ ಒಲಿ ಹುಡ್ಕೊಡ್ತೇನೆ. ಒಲಿ ಐತಿ, ಕಟ್ಟಿಗೆ ಉರಿ ಹಚ್ಕೊಳಕ್ಕೂ ಅನುಕೂಲ ಎಲ್ಲ ಐತಿ. ಬೇಕಾದ್ರೆ ಒಂದು 2 ಮಣ ಕಟ್ಟಿಗೆ ತರೋಣಂತ. ಏನು ದೇವ್ರೆ, ಒಂದು ಸಂಸಾರ ನಿಭಾಯಿಸೋದು ಇಷ್ಟೆಲ್ಲ ಕಷ್ಟ ಅಂತೇಳಿ ನನಗೆ ಗೊತ್ತಿದ್ದಿಲ್ಲ ಬಿಡು. ಯಾಕಂದ್ರೆ ನಮ್ಮ ಅಪ್ಪ ನಮ್ಮವ್ ಎಲ್ಲ ಮಾಡಿಟ್ಟಾರಲೇ ನನಗೆ. ಯಾವುದೊಂದಕ್ಕೂ ಕೊರತೆ ಇಲ್ಲ. ಕೈ ಇಟ್ಟು ನಾ ಕೇಳಿದ್ದನ್ನು ಮುಂದೆ ತಂದಿಟ್ಟಾರ. ಈಗ ನಾನು ಒಂದು ಸಂಸಾರ ಕಟ್ಟಾಕತ್ತೇನೆ ಅಂದ್ರೆ ನನಗೆ ನಂಬಕ್ಕಾಗೋಲ್ತು. ಆದರೂ ಗೆಳೆಯ, ನಿಂದೊಂದು ಉಪಕಾರನ ಹೆಂಗ್ಲೆ ತೀರ್ಸೋದು ಅದನ್ನು ಮಾತ್ರ ನನ್ನ ಕೈಲಿ ಮರೆಯೋಕ್ಕಾಗೋದಿಲ್ಲ. ಸಾಯಿ ಮಠ ಮರಿದಿಲ್ಲ ಬಿಡ್ಲೆ.
ಇರ್ವಲ್ತಾಕ್ ಬಿಡ್ಲಿ, ಏನಾಗೋದಿಲ್ಲ. ವೈನಿಯವ್ರು ಯಾಕೆ ಸಪ್ಪ ಕುಂತಾರ, ನೀವು ಮಾತಾಡ್ಕೊರಂಗಾರ, ನಾ ಬರ್ತೇನೆ, ರಾತ್ರಿನ ಬರ್ತೇನೆ ಒಮ್ಮೆ ಅಡಿಗೆ ತೊಗೊಂಡು ಇಬ್ಬರಿಗೂ. ಏನ? ಹ್ಞೂನ್ಲೆ ಕಸ್ತೂರಿ. ನನ್ನಿಂದ ನಿಮಗೆ ಎಷ್ಟು ತ್ರಾಸ ಆಗಕತ್ತೈತಿ. ಹುಟ್ಟಿದ ಊರು, ಹುಟ್ಟಿದ ಮನೆ, ಅಪ್ಪ ಅವ್ವ ಎಲ್ಲ ಬಿಟ್ಟು ನನ್ನ ಸಲುವಾಗಿ ಇಲ್ಲಿ ಬರುವಂಗಾತ್ ನಿಮಗೆ. ನನ್ನನ್ನು ಕ್ಷಮಿಸ್ಬಿಡ್ರಿ. ನಾನು ನಿಮ್ಮ ಮನೆಗೆ ನೀನು ಹೆಂಡತಿಯಾಗಿ ಬರಬಾರ್ದಾಗಿತ್ರಿ. ನಾನು ದೊಡ್ಡ ತಪ್ಪು ಮಾಡೀನಿ. ಛೀ ಹುಚ್ಚಿ, ಹಣೆ ಬಾರಕ್ಕೆ ಹೊಣೆ ಯಾರು? ನಾವಿಲ್ಲಿ ಬರ್ಬೇಕು, ಇಲ್ಲಿ ಇರ್ಬೇಕಂತ ಐತಿ. ಯಾರೇನು ತಪ್ಸಕ್ಕಾಕತಿ ಅದನ್ನು ಬಿಡು, ಹೋಗ್ಲಿ. ಈಗ ಮುಂದಾಗೋ ಕೆಲ್ಸದ ಕಡೆ ಲಕ್ಷ್ಯ ಕೊಡುನು. ಇವತ್ತು ಇರುನು ಇಲ್ಲಿ. ಏನು ಅಲ್ಲೇನ ಕ್ವಾಣಿ ಕಣ್ಣಂಗೆ ಆಕತಿ. ಏನು ಆ ಕ್ವಾಣಿನೂ ನಮ್ದನ ಏನು ಹೇಳಲಿಲ್ಲ, ಹೋದವ ಇರ್ಬೇಕು. ಮತ್ತೆ ಮನೆ ಅಂದಿನ ನಮ್ದ ಇರ್ತೈತಿ. ಈಗ ಅಲ್ಲೆಲ್ಲ ಹೋಗಿ ಇರೋಣಂತ ಸದ್ಯಕ್ಕೆ. ಆಮ್ಯಾಗ ಒಂದು ಕೆಲಸ ಅಂತ ಹುಡ್ಕಿಸ್ಕೊಂಡು ನಮ್ಮ ಜೀವನ ನಾವು ನೋಡ್ಕೊಂಡು ಹೋಗೋಣ. ಒಂದಿನ ಯಾವತ್ತರ ಸವಡಿ ಸಿಕ್ಕಾಗ ನಿಮ್ಮಪ್ಪಗೆ ನಿಮ್ಮವ್ಗೆ ಹೋಗಿ ಬೇಕಾರೆ ಭೇಟಿಯಾಗಿ ಬರೋಣಂತ. ನಾವು ಅದೇವಿ, ನಮಗೇನಾಗಿಲ್ಲ ಅಂತೇಳಿ ಹೇಳೋಣಂತ. ಇಷ್ಟೊತ್ತಿಗೆ ಆಗಲೇ ಸುದ್ದಿ ಗೊತ್ತಾಗಿರ್ಬೇಕಲ್ಲ ರೀ. ನಾವು ಮನೆ ಬಿಟ್ಟಿತ್ತಾಗ ಒಂದು ಬರೋಬ್ಬರಿ ಕಮ್ಸೆ ಕೆಮ್ಮೆ ಅಂದರೂ ಒಂದು 2-3 ತಾಸು ಆಗಕ್ಕೆ ಬಂತು. ಅತ್ತಾಗಿತ್ತಾಗ ಡ್ಯಾಡಿ ಊರು ಬಿಟ್ಟು ಬಂದು ಅಂತೇಳಿ ಹಂಗೆ ಸುದ್ದಿ ಹಂಗೆ ಯಾಕೆ ಇನ್ನೂ ಬರಲಿಲ್ಲ ಬಸಪ್ಪ, ಕಸ್ತೂರಿ ಎಲ್ಲಿ ಹೋದ್ಲು ಅಂತ ಎದ್ದಿರ್ತತಿ. ಎಲ್ಲ ಪೂರ ಮಾಹಿತಿ ತಿಳಿಯಾಕ ಹೊತ್ತಾಕತಿ. ಪಾಪ ಅತ್ತಿಯರ ಮನ್ಸಿಗೆ ಎಷ್ಟು ತ್ರಾಸ ಮಾಡ್ಕೋತಾರನ. ಇರಲಿ ತ್ರಾಸ ಮಾಡ್ಕೊಂತಾಳ್ಕರೆ. ಆದರೆ ಏನು ಮಾಡ್ಬೇಕು, ನನ್ನನ್ನು ನಂಬ್ಕೊಂಡು ಬಂದಿಯಲ್ಲ, ನಿನಗೂ ಮೋಸ ಮಾಡಕ್ಕೆ ನನಗೆ ಮನಸ್ಸಿಲ್ಲ. ಅದಕ್ಕೆ ನಾವಲ್ಲವ ಯಾಕೆ ತಲೆ ಚಕ್ರ ಬಂದಂಗೆ ಆಗ್ತದವ. ಸಮಾಧಾನನ ಆಗೋಲ್ತು, ಹೊಟ್ಟೆ ಸಂಕಟಾಗತೈತಿ. ಯಾಕಂತ ಗೊತ್ತಾಗೋಲ್ತು. ಏನೋ ಕಳ್ಕೊಂಡಂಗೆ ಅನ್ಸಾಕತ್ತೈತಿ. ಯಾಕೆ ಹಿಂಗೆ ಅನ್ಸಾಕತ್ತೈತಿ ನನಗೆ ಅನ್ನೋದು ಗೊತ್ತಾಗೋಲ್ತು ನನಗೆ. ಏನೇ ತಲೆ ಚಕ್ರ ಬರಾಕತ್ತೈತಿ? ಆತು ಬಿಡು, ನಿನ್ನ ಸೊಸಿಗೆ ಬರ್ಬೇಕಿತ್ತು, ನಿನಗರ ಬಂತಲ್ಲ ಹೋಲಿ. ಅತ್ತಿ, ನೀ ಬೆಳಗ್ಗೆ ನಾಷ್ಟಾನೂ ಬರಬರಿ ಮಾಡಲಿಲ್ಲ, ಅದಕ್ಕೆ ಎಲ್ಲಿ ನಿನ್ನ ಹೊಟ್ಟೆ ಸಂಕಟಾಗತ್ತ ನೋಡು. ಊಟಕ್ಕೆ ತೊಗೊಂಬರ್ಲೆ, ಒಟ್ಟು ಹಾಲು ಮೊಸರು ಮಜ್ಜಿಗೆ ಹಾಕಿ ಕಲ್ಸ್ಕೊಂಬರ್ಲೇನ, ಒಟ್ಟು ತಿನ್ಬಿ ಅದನ್ನು. ಅಂದ್ರೆ ನೀನು ಹೊಟ್ಟೆ ಸಂಕಟ ಆಗೋದಿಲ್ಲ. ಇಂಥ ತಂಪನ್ ಕೂಳು ತಿಂದೆ ಅಂದ್ರೆ ರೊಟ್ಟಿ ಪಲ್ಯ ತಿನ್ಬೇಡಿ. ಈಗ ಹಾಕೊಂಬರ್ಲೆ ಹಂಗಾರೆ ಊಟಕ್ಕೆ. ಹುಚ್ಚುಮೂಳಿ, ಗಂಡ ಬಂದು ಊಟ ಮಾಡಿ ಗಂಗಾಳದಾಗ ಕೈ ತೊಳಿ ಮಟಾನು ಏನು ಹೆಂಡತಿ ಅದಕ್ಕೆ ಉಣಬಾರ್ದು, ಒಟ್ಟು ಬಾಯಿ ಮುಚ್ಕೊಂಡಿರು. ನಾವೇನಾರ ಗಂಡುಗಳು ಉಣ್ಣಕ್ಕಿಂತ ಮುಂಚೆ ಊಟ ಮಾಡಿದ್ವಿ ಅಂದ್ರೆ ಬಾರ್ಕೊಲ್ಲೇ ಬೋತಿದ್ವು, ನಮ್ಗೆ ಗೊತ್ತೈತೇನು ನಿಮ್ಗೆ? ಇಷ್ಟಕ್ಕೂ ಈಕಿನೂ ಯಾವತ್ತೂ ಉಂಡಿಲ್ಲ ನನ್ನ ಮಗ ಉಣ್ಣಕ್ಕಿಂತ ಮುಂಚೆ. ನೀ ಹೊಸ ಅದಿಲ್ಲ ಭಾರತ ಪದ್ಧತಿ ಕಲಿಸ್ಬೇಡಕ್ಕಿಗೆ. ಬಾಯಿ ಮುಚ್ಕೊಂಡು ತಣ್ಣಗಿರ. ತಲೆ ತಿರುಗಿದ್ರು ಅಷ್ಟೇ, ಮುಕ್ಕಳು ತಿರುಗಿದ್ರು ಅಷ್ಟೇ, ಬೇಕಾದಾಗೋಲ್ತಕ್ಕ. ಜೀವ ಹೊಂಟ್ರು ಗಂಡ ಉಂಡಿಂದ ಉಣ್ಬೇಕು. ಅಯ್ಯಯ್ಯ ಅಲ್ಲ, ದಿನ ಉಣ್ಣಂದೆ ಏನೋ ತ್ರಾಸ ಆಗತ್ತಂತ. ಇಲ್ಲಿ ಬಿಡವ, ನನಗೆ ಹೊಟ್ಟೆ ತ್ರಾಸ ಆಗಕತ್ತಿಲ್ಲ. ಏನೋ ಒಂಥರ ನನ್ನ ಮಗಳಿಗೆ ಏನಾರ ತೊಂದರೆ ಆಗೈತೆ, ಯಾಕಂತ ಗೊತ್ತಾಗೋಲ್ತ. ಕಣ್ಣರಿಲಿಕ್ಕಂದ್ರು ಕಳ್ಳರಿತೈತಂತ. ಯಾಕೋ ಒಂಥರ ಹೊಟ್ಟೆ ಸಮಾಧಾನನ ಆಗೋಲ್ತ. ನನ್ನ ಮಗಳು ಕೂಟ ಒಟ್ಟು ಮಾತಾಡ್ಬೇಕಂತಾಕತ್ತೈತಿ. ಅಲ್ಲಕ್ಕಿ ಗಂಡಿಗೆ ಇನ್ನೊಂದು ಲಗ್ನ ಮಾಡಾಕತ್ತಾರಲ್ಲ, ಅದಕ್ಕೇನಾರ ಊಟ ಗಿಟ ಬಿಟ್ಟು ಹತ್ಕೊಂತ ಕುಂತೈತೆ ಏನೋ ನನ್ನ ಮಗಳು. ಅಯ್ಯೋ ದೇವ್ರೇ, ಯಾಕಿಂತ ಪರಿಸ್ಥಿತಿ ತಂದೆಪ್ಪ ನನ್ನ ಮಗಳಿಗೆ. ಇದು ಅಪ್ಪ, ಒಂಚೂರು ಬಾರ್ಲ, ಆ ಗೌಡ್ರ ರತ್ನಾಕರ್ ಮನೆಗೆ ಹೋಗೋನು. ಹೋಗಿ ಒಂಚೂರು ಒಂದು ಫೋನ್ ಹಚ್ಚಿ ಕೊಡಬಾರ್ಲ ಅವ್ರ ಮನೆಗೆ. ಒಂದು ಈಟ್ ನನ್ನ ಮಗಳ ಕಡೆ ಮಾತಾಡ್ತೀನಿ ನೋಡು. ಅದಕ್ಕೆ ಒಂದೊಂದು ಮೊಬೈಲ್ ತೊಗೊಂಡಿದ್ರಿ ನೀವು. ಅವರು ಗಿರ್ಜಕ್ಕನ ಗಂಡ ಮಲ್ಲೇಶಣ್ಣವ್ರು ತೊಗೊಂಡಾರಲ್ಲ ಅಂಥದ್ದು ಒಂದು ಮೊಬೈಲ್ ತೊಗೋರಿ. ನೆನಪಾದ್ಬಿಟ್ಲೆ ಫೋನ್ ಹಚ್ಚಕ್ಕೆ ಬರ್ತಿತ್ತ. ಈಗ ಹೋಗಿ ಅವ್ರ ಮನೆ ಬಾಕ್ಲ ಕಾಯ್ದು ಇರ್ತಿತ್ತನ. ಅವ್ರ ಮಗಳ ಮನೆಗೆ ಹೋಗ್ಯಾರ, ನಿನ್ನೆ ಹೋಗ್ಯಾರ ನೋಡೇನು ನಾನು. ಅಯ್ಯೋ ದೇವ್ರೆ, ಇಲ್ಲಿ ಊರಾಗ ಯಾರ್ದು ಫೋನು ಇಲ್ಲ. ಗಿಜ್ಜಿ ಗಂಡ ಮಲ್ಲೇಶಣ್ಣಂದ ಐತಲ್ಲ. ಅಪ್ಪ, ಒಂದಿಟ್ಟು ಹೋಗಿ ಮಲ್ಲೇಶಣ್ಣನ ಕಡೆ ಫೋನ್ ಹಚ್ಚಿ ತೊಗೊಂಬಾರ್ಲ, ಒಂದಿಟ್ಟು ಕರ್ಕೊಂಬಾರ್ಲ, ಫೋನ್ ಹಚ್ತೀನಿ. ಆತಾತ್ ಬೇ, ನೀ ತ್ರಾಸ ತಗೋಬೇಡ. ನಾನು ಫೋನ್ ಹಚ್ಚಿಸ್ತೀನಿ, ವ್ಯವಸ್ಥೆ ಮಾಡ್ತೀನಿ, ಕರ್ಕೊಂಡಾರ ಬರ್ತೇನಂತ ಅವ್ರನ್ನ. ಏನು ನೀ ಮನ್ಸಿಗೆ ತ್ರಾಸ ತಗೋಬೇಡ. ಅಲ್ಲಿ ಏನಾಗಿರಲ್ಲ ಬಿಡು ಆಕಿಗೆ, ನೀ ಯಾಕೆ ಸುಮ್ಮನೆ ಚಿಂತೆ ಮಾಡ್ತಿ? ಇಲ್ಲಪ್ಪ, ಯಾಕ ಏನು ನನ್ನ ಮನಸ್ಸು ಸಮಾಧಾನ ಇಲ್ಲ. ನನ್ನ ಮಗಳು ಕೊಟ್ಟು ನಾ ಮಾತಾಡ್ಬೇಕು. ಹೋಗಿ ನೀ ಫೋನ್ ಹಚ್ಚಿ ಯಾವತ್ತು ಮಾಡು. ಅತ್ತಿ, ಮನ್ಸಿಗೆ ತ್ರಾಸ ತಗೋಬೇಡ, ಏನಾಗೋದಿಲ್ಲ ತಗೋ. ಕಸ್ತೂರಿಗೆ ಗಂಡ ಜೀವದನಕ್ಕೆ ಮ್ಯಾಗ, ನೀ ಮನ್ಸಿಗೆ ಗಾಸ್ ಮಾಡ್ಕೋಬೇಡ. ಅದೇ ಆದರೂ ಏನೋ ಯಾಕೆ ಮಾತಾಡೇ ಬಿಡ್ತಾನೆ ತಡಿವ. ಆತತ್ತಿ, ತಲೆಯರ ಹೆಚ್ಚಿಗ್ಲನ ಅಥವಾ ಮಕ್ಕಳು ತಿನ್ನೊಂದಿಟ್ಟು ಒಂದು ಈಟು ಸಮಾಧಾನ ತೊಗೊಂಡೆ ಅಂದ್ರೆ ಹಾಳಾರಕತ್ತಾನೆ ನೋಡ್ಬೇ. ಸುಳ್ಳ ಅದನ್ನಿದ 108 ಯೋಚನೆ ಮಾಡಬೇಡ. ಆರಾಮಿರ್ತಾತೋ ಲಕ್ಷ್ಮಿ, ಏನಾಗೋದಿಲ್ಲ. ಯವ್ವಾ, ಫೋನ್ ಮಾಡಿದ್ದೆ, ಇಲ್ಲಿಗೆ ಕರ್ಕೊಂಬರ್ಬೇಕಂತ ಅನ್ಕೊಂಡೆ. ಮತ್ತು ಅವ ಏನೋ ಅರ್ಜೆಂಟ್ ಅವಂದು ಕಣಿವಿ ಕೆಲಸ ಐತಂತ. ಕಣಿವಿಗೆ ರುದ್ರಪ್ಪರ ಹೊಲಕ್ಕೆ ಬರಕ್ಕೆ ಹೇಳ್ಯಾರಂತ. ಅವ್ನು ಟ್ಯಾಕ್ಟರ್ ತೊಗೊಂಡು ಹೊಂಟಿದ್ನ. ಮತ್ತು ಹಾಗಾಗಿ ನಂಗೆ ಬರಕ್ಕೆ ಆಗೋದಿಲ್ಲಲ್ಲೋ, ಈಗ ಅರ್ಜೆಂಟ್ ಕೆಲಸ ಐತಿ ಅಂದ. ಹಂಗಾರೆ ಈ ನಂಬರಿಗೆ ಒಟ್ಟು ಫೋನಾರ ಮಾಡಿ ಕೊಡಪ್ಪ, ಒಂಚೂರು ಆರಾಮದಾಳಿಲ್ಲ ಅಷ್ಟರ ಕೇಳ್ತೀನಿ, ಯಾಕಂದ್ರೆ ನಮ್ಮವ್ವಲ್ಲಿ ಭಾಳ ತ್ರಾಸ ಮಾಡ್ಕೊಳಕತ್ತಾಳ ಅಂತಂದೆ. ಹಂಗಾರೆ ತೊಗೊಂಬ ಇಲ್ಲ ಅಂತೇಳಿ ಕೊಟ್ಟಿನ ಫೋನ್ ಹಚ್ಚಿ ಮಾತಾಡಿದ್ವಿ. ಅವ ಏನು
ಆದ್ರೆ ಸುದ್ದಿ ಏನು ಗೊತ್ತಾತಂದ್ರೆ ಆಕಿ ಕಸ್ತೂರಿ ಮತ್ತು ಮಾವಾರಿಬ್ರು ಇಲ್ಲಂತ ಮನ್ಯಾಗ ಇಲ್ಲೇ ಕರ್ಕೊಂಬರಾಕತ್ತಾರಂತ ಮಾವಾರ ಕಸ್ತೂರಿನ. ಏನ ಇಲ್ಲೇ ಕರ್ಕೊಂಬರಾಕತ್ತಾರಂತ? ಎದ್ರ ಸಂಬಂಧ? ಪರಾಮದಾಳ ಅಂತಾನೆ ಇಲ್ಲಂತ? ಇಲ್ಲ ಆರಾಮದಾಳಂತ. ಬೇಡ ಈಗ ಲಗ್ನ ಏನೋ ಸೋಮವಾರನ ಎಂದ ಮಾಡ್ಬೇಕಂತ ಅದಾರಂತ. ಅದಕ್ಕೆ ಲಗ್ನ ದಿನ ಆಕೆ ಅಲ್ಲಿದ್ರ ಮನ್ಸಿಗೆ ನೋವು ಮಾಡ್ಕೋತಾಳ. ಬೇಡ ಸುಮ್ಮನೆ ಕಣ್ಣಿದ್ರಿಗೆ ಆಕಿನೂ ಹಂಗೆ ಹತ್ಕೊಂತ ಕುಂತ್ರೆ ನಮಗೂ ಲಗ್ನದಾಗ ಓಡಾಡೋಕ್ಕಾಗಲ್ಲ. ಸಂಕ್ಷಿಪ್ತ ಮಾಡಿದ್ರು ಮನ್ಯಾಗ ಒಂದು ಮನೆ ತುಂಬಿಸ್ಕೊಳ್ಳೋದು ಮಾಡೋದು, ಬೀಗರು ಬಿದ್ರು ಬರೋರು, ಸಣ್ಣಗೊಂದು ಊಟ ಎಲ್ಲ ಇರತ್ತೈತೆ. ಆಗೋದಿಲ್ಲಪ್ಪ. ಅದಕ್ಕೆ ಒಂದು 15 ದಿನದ ಮಟ್ಟಿಗೆ ನಿಮ್ಮ ಮನೆಗೆ ಕಳ್ಸಾಕತ್ತೀವಿ. ಒಂದು 15 ದಿನ ಅಲ್ಲಿ ಆರಾಮಾಗಿ ಇರುವಳ್ಳಕ್ಕ. ಇಲ್ಲೆಲ್ಲ ಶೋಭನ ಮದುವೆ ಮುಂಜಿ ದೇವರು ದಿಂಡ್ರು ಕರ್ಕೊಂಡೋಗೋದು ಕರ್ಕೊಂಬರೋದು ಎಲ್ಲ ಮುಗುದಿಂದ ಫೋನ್ ಹಚ್ತೇವಿ, ಇಲ್ಲ ಬಂದು ಕರ್ಕೊಂಬರ್ತೀವಿ ಅಂಥೇಳಿ ತಂದು ಬಿಡಾಕತ್ತಾರಂತ. ಅಯ್ಯೋ ನನ್ನ ಕರ್ಮ, ನನ್ನ ಮಗಳಿಗೆ ಎಂತ ಗತಿ ಬಂತ ಯವ್ವ. ಒಟ್ಟು ಆರಾಮದಾಳಂತಲ್ಲ, ಇಲ್ಲೇ ಬರಾಕತ್ತಾಳಂತನ. ಆಗ್ಲಿ ಬಿಡ, ಕಣ್ಣೆದ್ರಿಗಾರ ಇರ್ಲಿ. 15 ದಿನ ಆಗಿಂದು ಬಂದು ಕರೀತಾರೋ ಕರೀದಿಲ್ಲೋ ದೇವ್ರಿಗೆ ಗೊತ್ತು. ಅಲ್ಲ ಆಕೆ ಅವಾಗ ಆ ಮನೆಗೆ ಹೋಗ್ಯಾರ ಏನು ಉಪಯೋಗ? ಅತ್ತಿ ನಾ ಹೇಳುದಾದ್ರ 15 ದಿನ ಆದ್ಮೇಲೆ ಆ ಮನೆಗೆ ಹೋದ್ರೂ ಉಪಯೋಗ ಇಲ್ಲ ಅತ್ತಿ. ಯಾಕೆ ಹೇಳ ನೀನು? ಈಗ ಆ ಮನೆಯೊಳಗೆ 2ನೇದಕ್ಕಿ ಬಂದಿರ್ತಾಳ, ಈಕಿರು ಕೋಣೆಗೆ ಹಾಕಿರ್ತಾಳ. ಆಕಿಗೂ ಗಂಡನೂ ಅಧಿಕಾರ ಇರ್ತೈತಿ. ಈಕೇನಾರ ಮಾತಾಡತ್ಲೆ ಆಕಿನೂ ಮಾತಾಡ್ತಾಳ, ಈಕೇನಾರ ಹೇಳೋದ್ಲೆ ಆಕಿನೂ ಹೇಳ್ತಾಳ. ಆಮೇಲೆ ಅಕಸ್ಮಾತ್ ಆಕಿಗೆ ಏನಾರ ಒಂದು ಆತಪ್ಪ, ಆವಾಗಂತೂ ಮುಗೋದ ಹೋತ್. ಆಕಿನ ತಲೆ ಮ್ಯಾಗ ಹೊತ್ಕೊಂಡು ಮೆರವಣಿಗೆ ಮಾಡ್ತಾರೆ. ಪುಕ್ಷೇಟಿ ನಮ್ಮ ಕಸ್ತೂರಿನ ಅವ್ರ ಮನೆ ಅದಾಗ ಹಾಕಿದ ಅಕ್ಕಿ ಏನಾರು ಹೊಟ್ಟಿಲ್ಲ ಅಂದ್ರೆ ಮತ್ತೆ ಆಕಿ ಚಾಕ್ರಿ ಮಾಡಕ್ಕೆ ಹೋಸ್ತಾರೆ ಇವ್ರು. ಅದನ್ನ ಮಾಡ್ಸಕ್ಕೆ ಕಳಿಸ್ತಂಗಕತ್ ನೋಡ್ವೆ. ನಾ ಅನ್ನೋದಾದ್ರೆ ನಮ್ಮ ಕಸ್ತೂರಿನ ಕಳಿಸಬಾರ್ದನ ಅನ್ನೋಷ್ಟು ನಮ್ಮ ತಲೆ ಕಡ್ತತ್ ನೋಡುವ. ಇಲ್ಲ ಆಕಿನ ಬೇರೆ ಮನೆ ಈಕಿನ ಬೇರೆ ಮನೆಗೆ ಇಡ್ಬೇಕು ಇಟ್ರೆ. ಯಾಕಂದ್ರೆ ಈಗ ಒಂದೇ ಕಡೆ ಇದ್ರಂದ್ರೆ ಅದು ಹೆಂಗೆ ಆಕೈತಿ ನೋಡ್ವೆ. ನೀನ ವಿಚಾರ ಮಾಡಿ ಹೊಂದಾಣಿಕೆ ಮಾಡಿಕೊಂಡು ಹೋಗ್ಕಾರ ಅಂತ ನನಗೇನು ಅನ್ಸಲ್ಲ. ಕಸ್ತೂರಿ ಮೆತ್ತಗಾಗ್ಬೋದು, ಆಕಿ ಬಂದಾಕಿನೂ ಮೆತ್ತಗಿರ್ಬೇಕಲ್ಲ. ಯವ್ವ ಆಕಿ 700 ಹಾಕ್ನಾಕಿದ್ಲಂದ್ರೆ ಈಕಿನ್ನ ಬಡಕ್ ತಿಂತಾಳಾಕಿ. ಅವಾಗ ಏನು ಮಾಡ್ತೀವಿ ಎತ್ತಿ? ನಾ ಹೇಳೋದಾದ್ರೆ ಎತ್ತಿ ಕಳ್ಸೋದ ಬೇಡ, ಇಲ್ಲ ಬೇರೆ ಬೇರೆ ಮನೆ ಮಾಡಿ ಇಡ್ರಿ ಅಂತ ಹೇಳ್ಬೇಕು. ದೇವ್ರ ಪುಣ್ಯಲೇ ಕಸ್ತೂರಿಗೆ ಒಂದು ಆತು. ಅವಾಗ ಕಸ್ತೂರಿದು ಒಟ್ಟು ಮಾತನಾಡ್ಯಾಕೆ ನಿಂದಿರ್ತೈತಿ. ಯಾಕಂದ್ರೆ ಎಷ್ಟಾದ್ರೂ ಹಿರೇ ಸೊಸಿ ಅಲ್ಲ. ಆಗಲಿಲ್ಲ ಅಂದ್ರೆ ಮಕ್ಕಳನ್ನ ಎತ್ತಕ್ಕೆ ಸುಮ್ಮನೆ ಇರ್ತಾಳನು? ಯವ್ವ ಈಕಿ ತಲೆ ಮ್ಯಾಗ ಹತ್ಕೊಂತ ಮೆಣಸಿನ ಹಿಂಡಿ ಹರಿತಾಳಾಕಿ. ಏಯ್ ತಣ್ಣಗಿರ ಬಾಯಿ ಮುಚ್ಕೊಂಡು ಸಾಕು, ದೊಡ್ಡ ಹೇಳಕ್ಕೆ ಬಂದ್ಲಿಕ್ಕೆ. ನಿನಗಂತರೂ ಮಕ್ಳು ಮರಿ ಇಲ್ಲ, ಆಕಿಗಾದ್ರೆ ಸಾಕಂತ. ತಣ್ಣಗಿರು, ಮೊದಲಿನಿಂದ ನೀನು ನೋಡ್ಕೊ. ಈ ಕಸ್ತೂರಿಗೆ ಆದ್ಗತಿ ಇನ್ನೊಂದು ದಿನಕ್ಕೆ ನಿನಗೂ ಆಕತಿ ನೋಡ್ತೀರು. ಮೊದಲಿನಿಂದ ನೀನು ನೋಡ್ಕೊ. ಬೇಯ್ ಸುಮ್ಮನಿರ್ಬೇ ತಗ. ಅಲ್ಲ ಅವ್ರೇನ ಅವ್ರದ್ದು ಒಂದು ಆಸ್ತಿ ಈಗಡೆ ಕೊಳಾಕತ್ತತಿ, ಅದಕ್ಕೆ ವಾರಸ್ದಾರ್ ಬೇಕಂತೇಳಿ ಇನ್ನೊಂದು ಮಾಡ್ಕೊಳಕತ್ತಿರ್ಬೋದು. ನಮ್ದೇನೈತಿ? ಅದೊಂದು 2 ಎಕರೆ ಹೊಲ, ಇದೊಂದು ಮನೆ ಬಿಟ್ರೆ ಬೇರೆ ಏನೈತಿ ಆಸ್ತಿ? ನಮ್ಗೇನು ವಾರಸ್ದಾರನ ಅವಶ್ಯಕತೆ ಇಲ್ಲ. ನಾ ಇನ್ನೊಂದು ಲಗ್ನನೂ ಆಗುದಿಲ್ಲ. ನನ್ನ ಕಡ್ತನ ಈರಿನ ಸಾಕು. ನೀ ಸುಮ್ಮನೆ ಏನಾರ ಒಂದು ಹೇಳಕ್ಬಿಡ. ನೀ ಸತ್ರು ಅಷ್ಟೇ, ನಮ್ಮ ಅಪ್ಪ ಸತ್ರು ಅಷ್ಟೇ. ನಮ್ಮವ್ವ ಅಂತೂ ಇನ್ನೊಂದು ಮಾಡ್ಕೊಂತ ನನಗೆ ಹೇಳುದಿಲ್ಲ. ನೀವು ಏನು ಬೇಕಾದ್ ನಾವು ಊರ್ಲ್ ಹಾಕೊಂಡು ಸಾಯ್ತೀನಿ ಅಂತ ನನ್ನ ಮುಂದೆ ಹಾಕೊಳಕತ್ರು ನಾ ಏನು ಇನ್ನೊಂದು ಲಗ್ನ ಆಗುದಿಲ್ಲ. ಏಯ್ ರಮ್ಯಾ, ಯಾಕೆ ಹಂಗೆ ಮಾತಾಡ್ತಿ? ಹೋಳ್ತೋತ್ ಏನು ಮಗನ ಹೆತ್ತಿಯವ? ನನ್ನ ಮೊಮ್ಮಗಂತ ಎಷ್ಟು ಜೀವ ಮಾಡ್ತಿದ್ದೆ. ಊರ್ ಬಾಡ್ಯಾನ ಸಾಯಿ ಅಂತ ನೋಡು ನನಗೆ. ಮದ್ವೆ ಮಾಡ್ಕೊಂಡ್ರು ನನಗೆ ಮಕ್ಳು ಆಗ್ಬೇಕಲ್ಲ. ನನ್ನಲ್ಲೇ ತಪ್ಪಿಟ್ಕೊಂಡು ನಾ ಇನ್ನೊಂದು ಲಗ್ನ ಆದ್ರೆ ಏನು ಉಪಯೋಗ? ಏನ್ರಿ ಒಬ್ಬೊಬ್ರೆ ಗುಣಗಾಕತ್ತೀರಿ? ಒಟ್ಟು ಬೆಲ್ಲ ತರ್ತೀರನ? ಮಾವಾರ ಸಂದಕ ಚಾವಿನ ಸೊಂಟದಾಗ ಇಟ್ಕೊಂಡು ಹೋಗ್ಯಾರ. ಈಗ ಅವ್ರ ಮನೆಗೆ ಬಂದ್ರಂದ್ರೆ ಒಟ್ಟು ಚಾ ಕೊಡ್ಲಾರ್ದಂಗೆ ಕಳ್ಸಕತ್ತೇನು? ಅದಕ್ಕೆ ಬೆಲ್ಲ ಇಲ್ಲ ನಂಗಾರ. ಬೆಳಗ್ಗೆ ಆಪ್ ಹೋಗೋತ್ನಾಗ ಬಡ ಬಡ ಇಸ್ಕೋಬೇಕು ನೀವು ಒಬ್ರತ್ತಾಗ. ಇಸ್ಕೋಬೇಕು. ಮೊದಲ ಸೊಂಟದ ಹಾಕೊಂಡ್ರಲ್ಲ ಚಾವಿ, ಅದನ್ನ ಇಸ್ಕೋಬೇಕು. ಎಲ್ಲ ತೆಗ್ದು ಕೊಡ್ರಿ, ನಾವು ಇದು ಬೇಕಂತ ಇಸ್ಕೊಳಕ್ ಹಾಕೇತನು? ನೆನಪು ಹಾಕತ್ತೇನ? ನೆನಪು ಆಗ್ಬೇಕಲ್ಲದು. ಹೋಗ್ರಿ ಒಟ್ಟು ಇಸ್ಕೋರಿ, ಪಟ್ನ ತೊಂಬರೋಗ್ರಿ. ಇಲ್ಲ ಅಂದ್ರೆ ಅಲ್ಲ ಎಷ್ಟೊತ್ತಿಗೆ ಬಿಟ್ಟಾರಂತಲ್ಲ ಅಲ್ಲಿಂದ? ಯವ್ವ ಅಲ್ಲಿಂದ ಬಿಟ್ಟ ಮತ್ತು 1 ತಾಸು ಆತಂತ. ಇನ್ನೂ ಬಂದಿಲ್ಲ, ನಾ ಬರ್ಬೋದು ನೋಡ್ರಿ ಈಗ ಅಂದ್ರೆ ಅವರು. ಇಷ್ಟೊತ್ತಿಗೆ ಅಲ್ಲಿ ಬರ್ಬೇಕಿತ್ತಲ್ಲ. ಪೂರ್ಣ ತಾಸ್ನಾಗ ಅವ್ರ ಊರಿಂದ ಈ ಊರಿಗೆ ಬರ್ಬೇಕಪ್ಪ. ಅಂತ ತಾಸ್ನಾಗ ಆತಂದ್ರೆ ಇದೇನಲ್ಲ ಕರಿವಲ್ತಲ್ಲಪ್ಪ. ಯಾಕ ನೋಡು ತಡಿ, ಇನ್ನೊಟ್ಟತ್ತು ಕಾದ ದಡಮ್ನ ಕಂಡು ಬಿಟ್ಲೆ ದುಡುಕನ ದುಡುಕೋದು ಬೇಡ, ಹೌದಿಲ್ಲ? ಬಿಡ ನೀರ
ಹಾ ಅದ ಉಪ್ಪು ನೀರಲ್ಲ ಹಾಕಿ ಉರಿದೈತಿ. ಅಪ್ಪಾಜಿ ಅಪ್ಪಾಜಿ ಹೆಂಗೈತಿ? ಸುಮ್ ಕುಂದ್ರ ಅಷ್ಟೇ. ಆದ್ರೆ ಮೀನ್ ಜಿಗಿಯತಾವ ಮೀನ್ ಜಿಗಿಯತಾವ ಜಿಗಿಯತಾವ